ಮ್ಯಾಮ್ ಪದ್ದು ಗೌಡ ಅವರು ಈಗ ನಮ್ಮ ಜೊತೆ ಇಲ್ಲ. ಸೊ ಅಫ್ಕೋರ್ಸ್ ಈ ಥರದ್ದೊಂದು ಸಾವು ಅವ್ರಿಗೆ ಬರಬಾರ್ದಿತ್ತು ಅಂತ ಅನಿಸುತ್ತೆ. ಸೊ ನಿಮ್ಮ ಅವರ ಪರಿಚಯ ಎಷ್ಟು ವರ್ಷಗಳದ್ದು? ಆ್ಯಕ್ಚುಲಿ ಅವ್ರು ಫಸ್ಟು ಹೇಳೋದಾದರೆ ಅವ್ರಿಗೆ ಏನಾಗಿತ್ತು ಆ್ಯಕ್ಚುಲಿ? ಲಾಸ್ಟ್ ಇಯರ್ 2025 ನನ್ನ ಕೊಲೀಗ್ಸ್ ನಾವು ಯಾರೆಲ್ಲ ರಿಯಾಲಿಟಿ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಲ್ಲ, ಅವರೆಲ್ಲರೂ ಹೇಳಿದ್ದು ಈ ಥರ ಒಂದು ಪ್ರೊಲಾಂಗ್ಡ್ ಇಲ್ನೆಸ್ ಇದೆ, ಹುಷಾರಿಲ್ಲ, ಬಾ ನೋಡ್ಕೊಂಡು ಬರೋಣ ಅಂದರು. ಹಾಗಾಗಿ ಅವ್ರ ಮನೆಗೆ ಹೋದಾಗನೇ ನಾನು ನೋಡಿದ್ದು. ಆಫ್ಟರ್ ನಾವು ರಿಯಾಲಿಟಿ ಶೋ 2011 ರಿಯಾಲಿಟಿ ಶೋ ನಾವು ಪಾರ್ಟಿಸಿಪೇಟ್ ಮಾಡಿದ್ದಿಬ್ರು. ಅದಾದಮೇಲೆ ಅವನನ್ನು ಈ ರೀತಿ ನೋಡುವಾಗ ಅವನು ಅವಾಗಲೂ ಚೆನ್ನಾಗಿ ಮಾತಾಡ್ತಿದ್ದ, ತಮಾಷೆ ಮಾಡ್ತಿದ್ದ. ಆ್ಯಂಡ್ ಹೀಸ್ ಅ ಸ್ಪೋರ್ಟ್ಸ್ ಮ್ಯಾನ್. ಎಸ್ಪೆಷಲಿ ನಂದು ಒಂದು ಪರಿಚಯ ಟೆಸ್ಕೋಯಿಂದ. ನಾನು ಅವನು 2009 ಟೆಸ್ಕೋನಲ್ಲಿ ಇಬ್ಬರು ಒಟ್ಟಿಗೆ ಕೆಲಸ ಮಾಡ್ತಿದ್ವಿ. ಹಿ ವಾಸ್ ಅ ಹಾಕಿ ಪ್ಲೇಯರ್ ಅಂತ ಗೊತ್ತಾಯಿತು. ಒಂದು ಕಂಪ್ನಿನಲ್ಲಿ ಯಾರು ಸ್ಪೋರ್ಟ್ಸ್ ಮ್ಯಾನ್ ಅಂದರೆ ಹೈಲೈಟ್ ಆಗ್ತದೆ. ಆ ರೀತಿ ನಾನು ಅಥ್ಲೀಟ್, ಇನ್ನೂ ನಾನು ಇಂಟರ್ನ್ಯಾಷನಲ್ ಅಥ್ಲೀಟ್ ಆಗಿದ್ದರಿಂದ, ಸೊ ಐ ವಾಸ್ ಸ್ಟಿಲ್ ಪಾರ್ಟಿಸಿಪೇಟಿಂಗ್ ಮ್ಯಾರಥಾನ್ ಎಲ್ಲ ಕಾರ್ಪೊರೇಟಲ್ಲಿ. ಅವನು ತಿಳ್ಕೊಂಡಿದ್ದ. ಸೊ ಹಾಗಾಗಿ ಯಾವುದೋ ಒಂದು ಎಮರ್ಜೆನ್ಸಿ ಈ ಥರ ಆಡಿಷನ್ ಇದೆ ಅಂತ ನಾನು ಟಿ ವಿಯಲ್ಲಿ ರಿಯಾಲಿಟಿ ಶೋಗೆ ಬರೋಕ್ಕೆ ಕಾರಣನೇ ಪದ್ಮನಾಭ್. ಒಂದು ಭಾನುವಾರ ಫೋನ್ ಮಾಡಿ, ಭಾರತಿ ಈ ಥರ ಆಪರ್ಚುನಿಟಿ ಇದೆ, ನೀನು ಯಾಕೆ ಮಾಡಬಾರ್ದು, ನೀನು ಸ್ಪೋರ್ಟ್ಸಲ್ಲಿ ಇದೆಯಾ, ಖಂಡಿತ ನೀನು ಸೆಲೆಕ್ಟ್ ಆಗ್ತೀಯಾ. ನಮಗಿದೆಲ್ಲ ಐಡಿಯಾನೇ ಇರಲಿಲ್ಲ, ಈ ಥರ ಒಂದು ಪ್ಯಾಟೆ ಮಂದಿ ಕಾಡಿಗೆ ಬಂದಂತಿದೆ ಅಂತೆಲ್ಲ. ಸೊ ಹೀ ವಾಸ್ ಅ ಪರ್ಸನ್ ಹೂ ಗೇಮ್ ಯು ಆಪರ್ಚುನಿಟಿ. ಆ್ಯಂಡ್ ನೋಡಿದ್ರೆ ನಾನು ಫೈನಲ್ಸಲ್ಲಿ ಇದ್ದೀವಿ ಕೂಡ, ಅದು ಮರೆಯೋಕ್ಕೆ ಆಗಲ್ಲ. ನೆನ್ನೆ ಕೂಡ ನೋಡೋಕ್ಕೆ ಹೋದಾಗ ಒಂದು ಲಾಸ್ಟ್ ವಿಸಿಟ್ ಪದ್ದುನ ನಾನು ಅದೇ ಹೇಳಿದ್ದು, ಥ್ಯಾಂಕ್ ಯು. ಲೈಫಲ್ಲಿ ಒಂದು ಟರ್ನಿಂಗ್ ಆಗಿದ್ದೆ ಪದ್ದುಯಿಂದ. ಅವ್ರ ತಂದೆ ತಾಯಿ, ಅವರ ಹೆಂಡತಿ, ಅವರಿಗೆಲ್ಲ ದೇವ್ರ ಶಕ್ತಿ ಕೊಡಲಿ. ಈ ಒಂದು ಅವರು ಅಗಲಿರೋದು. ಮ್ಯಾಮ್ ಅದೇ ರಿಯಾಲಿಟಿ ಶೋ ಆದಮೇಲೆ ಎಲ್ಲೂ ಸಕ್ರಿಯರಾಗಿರಲಿಲ್ಲ ಅಲ್ವಾ ಅವರು, ಯಾಕೆ ಅಂತ? ನನಗೆ ಗೊತ್ತಿರೋ ಹಾಗೆ ಇದು ವಾಟ್ ಎವರ್ ಟಿ ವಿ ನಾವು 3 ತಿಂಗಳು 4 ತಿಂಗಳು ಎಂಟರ್ಟೈನ್ಮೆಂಟ್ ಪ್ರಮೋಷನು ಎಲ್ಲ ಓಕೆ, ಬಟ್ ಲೈಫ್ ಹ್ಯಾಸ್ ಟು ಗೋ ಆನ್. ಆ್ಯಂಡ್ ಹಿ ವಾಸ್ ಎನ್ ಎಂಪ್ಲಾಯಿ. ಲೈಕ್ ಐ ಸೆಡ್, ಟೆಸ್ಕೋನಲ್ಲಿ ಕೆಲಸ ಮಾಡ್ತಿದ್ದ ಪದ್ದು. he'll come back. ಅದು ವಾಪಸ್ ಐ ಥಿಂಕ್ ಹಿ ವಾಸ್ ಡೂಯಿಂಗ್ ಮಾಡಲಿಂಗ್, ಹಿ ವಾಸ್ ಡೂಯಿಂಗ್ ಗುಡ್. ಆ್ಯಂಡ್ ಹಿ ವಾಸ್ ಆಲ್ಸೋ ವೆರಿ ಗುಡ್. ಅವರು ಟೆನ್ನಿಸ್ ಕೂಡ ಆಡ್ತಿದ್ರು, ಹಾಕಿ ಪ್ಲೇಯರ್ ಇದ್ದರು. ಮಂತ್ಲಿ ಸ್ಟೆಬಿಲಿಟಿ ಲೈಫ್. ಹಿ ವಾಸ್ ಮ್ಯಾರಿಡ್ ಆ್ಯಂಡ್ ಮೇ ಬಿ ದಟ್ ಈಸ್ ವೈ ಹಿ ಡಿಂಟ್ ಎಂಟರ್ಟೈನ್ ಮಚ್ ಆಫ್ಟರ್. ಅದಾದಮೇಲೆ ಅವರು ನಾನು ನೋಡಲಿಲ್ಲ, ಬಟ್ ಮಂತ್ಲಿ ಸ್ಟೆಬಿಲಿಟಿ ಲೈಫ್. ಹಿ ವಾಸ್ ಮ್ಯಾರಿಡ್ ಆ್ಯಂಡ್ ಮೇ ಬಿ ದಟ್ ಈಸ್ ವೈ ಹಿ ಡಿಂಟ್ ಎಂಟರ್ಟೈನ್ ಮಚ್ ಆಫ್ಟರ್. ಅದಾದಮೇಲೆ ಅವರು ನಾನು ನೋಡಲಿಲ್ಲ, ಬಟ್ ಹಿ ವಾಸ್ ಒನ್ ಜೆಮ್ ಆಫ್ ಅ ಪರ್ಸನ್. ಇನ್ ಟೆಸ್ಕೋನಲ್ಲಿ ಇವತ್ತು ಕೂಡ ಭಾರತಿ ಹೇಗಾಯಿತು, ನಾನು ಸ್ಟೇಟಸ್ ಆಗಿದೆ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ, ಈ ಥರ ನನ್ನ ಗೆಳೆಯ ಇಲ್ಲ ಅಂತ. ತುಂಬ ಜನಕ್ಕೆ ಗೊತ್ತೇ ಆಗಿಲ್ಲ ಈ ಥರ ಆಗಿದೆ. ಯಾಕಂದರೆ ಆ ಒಂದು ಏನೋ ತೊಂದರೆ ಇದೆ, ಪ್ರೊಲಾಂಗ್ಡ್ ಇಲ್ನೆಸ್ ಇದಿದೆ ಅನ್ನೋದೇ ಹೇಳ್ಕೊಂಡಿಲ್ಲ ಎಲ್ಲೂ. ಹಿ ವಾಸ್ ದ್ಯಾಟ್ ವೆರಿ ಸ್ಪೋರ್ಟಿವ್, ವೆರಿ ಅವನ ಜೊತೆ ಇದ್ದರೆ ಟೀಮಲ್ಲಿ ನಾವೆಲ್ಲರೂ ಔಟಿಂಗ್ ಹೋದರೆ ತುಂಬ ತಮಾಷೆ. ಆ್ಯಂಡ್ ಅದೇ ಅವರು ಆ ಕಾಯಿಲೆ ಯಾರಿಗೂ ಬೇಡ. ಅದು ಎಷ್ಟು ಆ್ಯಕ್ಚುಲಿ ಲಾಸ್ಟ್ ಇಯರ್ ಓನ್ಲಿ ವೆನ್ ಐ ಮೆಟ್ ಹಿಮ್, ಇಲ್ಲ ಭಾರತಿ ನಾನು ಫೈಟ್ ಮಾಡ್ತೀನಿ, ನಾನು ಇರಬೇಕು, ನಂಗೆ ಬದುಕೋಕ್ಕೆ ಆಸೆ ಇದೆ. ಆ್ಯಂಡ್ ಬಿಕಾಸ್ ಅವ್ರು ಸ್ಪೋರ್ಟ್ಸ್ ಪರ್ಸನ್ ಆಗಿರೋದ್ರಿಂದ ಮಾತ್ರ ಸಾಧ್ಯ. ಮೆಂಟಲಿ ವಾಸ್ ಸೋ ಸ್ಟ್ರಾಂಗ್. 1 year ಹಿಸ್ ಅದನ್ನು ಪೋಸ್ಟ್ಪೋನ್ ಮಾಡಿರೋ ಥರ ಪುಷ್ ಮಾಡಿದ್ದಾನೆ. ಆ್ಯಂಡ್ ಯಸ್ಟರ್ಡೇ ಬೆಳಗ್ಗೆ 6 ಗಂಟೆಗೆ ಮೆಸೇಜ್ ಬಂತು, ಈ ರೀತಿ ಈಸ್ ನೋ ಮೋರ್ ಅಂತ. ಅಂದರೆ ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಆಗಿ ನಾವು ನೋಡಿದಾಗ ನಮಗೇನು ಅನಿಸುತ್ತೆ, ಸ್ಪೋರ್ಟ್ಸಲ್ಲಿರೋರು ಯಾವತ್ತೂ ಹೆಲ್ದಿ ಅಂತ. ಬಟ್ ಯಾರನ್ನೂ ಬಿಡಲ್ಲ ಇವತ್ತಿನ ಲೈಫ್ ಸ್ಟೈಲಿಗೆ, ಏನು ಅಂತಲೇ ಹೇಳಕ್ಕೆ ಬರಲ್ಲ. ನಮಗೂ ಈ ಥರ ಆಗುತ್ತೆ ಅಂತ. ಮ್ಯಾಮ್ ನೆನ್ನೆ ಸಿಚುವೇಶನ್ ಹೇಗಿತ್ತು ಅಲ್ಲಿ? ಯಾಕಂದರೆ ಅಕಾಲಿಕ ಮರಣ. ನನಗೆ ಆ ಮಗು ತುಂಬಾ ಹೆಣ್ಮಗು. ಆ್ಯಂಡ್ ಹಿಸ್ ಬ್ರದರ್ ಆಲ್ಸೋ, ಅವರು ನನ್ನನ್ನೆಲ್ಲ ನೋಡಿ, ನಾವೆಲ್ಲ ಕಂಟೆಸ್ಟೆಂಟ್ಸ್ ರಿಯಾಲಿಟಿ ಶೋ ಎಲ್ಲ ಒಂದು 4 ತಿಂಗಳು ಒಟ್ಟಿಗೆ ಇದ್ವಿ ಅಂಡಮಾನಲ್ಲಿ. ಅಲ್ಲಿ ಬೆಳಗ್ಗೆ ಸಾಯಂಕಾಲ ಅಲೆಗಳ ಮಧ್ಯ ನಾವು ಟಾಸ್ಕ್ ಮಾಡಿಕೊಂಡು ಒಂದು ಫ್ಯಾಮಿಲಿ ಥರ. ಸೊ ಇಲ್ಲಿ ಅವರ ತಾಯಿ ತಂದೆನ ನೋಡೋಕ್ಕೆ ನೆನೆ, ಯಾಕಂದರೆ ಆ 42-43 ವರ್ಷದಲ್ಲಿ ಮಗನ್ನ ಆ ರೀತಿ ನೋಡೋದು ತುಂಬಾ ಯಾರಿಗೂ ಬರಬಾರ್ದು, ನನ್ನ ಶತ್ರುಗೂ ಬೇಡ ಆ ಒಂದು ಪರಿಸ್ಥಿತಿ. ಅವ್ರ ವೈಫ್ ಅಂತೂ ಹ್ಯಾಡ್ಸ್ ಆಫ್ ಟು ಹರ್, ಬಿಕಾಸ್ ಫ್ರಮ್ ಲಾಸ್ಟ್ ಇಯರ್ ಐ ಹ್ಯಾವ್ ಸೀನ್ ಹರ್. ತುಂಬಾ ಅವ್ರ ಜೀವನೇ ಅವನಿಗೋಸ್ಕರ ಮುಡುಪಾಗಿ. ಆ್ಯಂಡ್ ಶಿ ವಾಸ್ ದೇರ್ ಅಪ್ ಆ್ಯಂಡ್ ಡೌನ್ ಅವನ ಜೊತೆಗೆ ಇನ್ ಆಲ್ ದಟ್ ಸ್ಟ್ರಗಲ್ ದಟ್ ಹಿ ವೆಂಟ್ ಥ್ರೂ. ಆ ಮಗು, ಐ ಹೋಪ್ ಶೀಲ್ ಕಮ್ ಅಪ್ ವೆರಿ ಸ್ಟ್ರಾಂಗ್. ಆ್ಯಂಡ್ ಅವ್ರ ತಂದೆ ತಾಯಿ ಅದೇ ವೈಫಿಗೆ ದೇವ್ರ ಶಕ್ತಿ ಕೊಡಬೇಕಷ್ಟೇ ಈ ಒಂದು ಲಾಸ್ ಬೇರ್ ಮಾಡೋಕ್ಕೆ.
ಹೇಗಿರ್ತಾ ಇದ್ರು ಅಂದರೆ ರಿಯಾಲಿಟಿ ಶೋನಲ್ಲೆಲ್ಲ ಎಲ್ಲರ ಜೊತೆ ಮಿಂಗಲ್ ಆಗೋ? ಹೀ ವಾಸ್ ಒನ್ ಹೈಪರ್, ಅಂದರೆ ಅಕುಲ್ ಬಾಲಾಜಿ ಏನೋ ನಿರ್ವಾಹಕ ಮಾಡ್ತಿದ್ರಲ್ಲ, ಹಿ ಆಲ್ವೇಸ್ ಯೂಸ್ ಟು ಟೀಸ್ ಹಿಮ್. ನೀನು ಸ್ವಲ್ಪ ಹೇಳಿದ್ರೆ 100 ಟೈಮ್ಸ್ ಕೊಡ್ತೀಯ ಕಾಣೋ ಎಫೆಕ್ಟು, ಅಂದರೆ ಇದಕ್ಕೆ ಟಾಸ್ಕಲ್ಲೆಲ್ಲ ನಾವು ನಮ್ಮ ಟೀಮಲ್ಲೇ ಇದ್ದ ಕೂಡ. ಆ್ಯಂಡ್ ವಿ ಒನ್, ಇನ್ಫ್ಯಾಕ್ಟ್ ಎವ್ರಿ ಟಾಸ್ಕ್ ಹಿ ವಾಸ್ ದೇರ್, ಹಿ ವಾಂಟೆಡ್ ಟು ಗಿವ್ ದ ಬೆಸ್ಟ್ ಆ್ಯಂಡ್ ಹಿ ವಾಸ್ ದೇರ್ ಫಾರ್ ದ ಶೋ, ನಾಟ್ ಜಸ್ಟ್ ಫಾರ್ ಟಿ ವಿಲಿ ಬರಬೇಕಂತ ಅಲ್ಲ, ಅವನು ಟ್ರೋಫಿ ತಗೊಂಡು ಹೋಗ್ತೀನಿ, ನಾನು ವಿನ್ ಆಗ್ತೀನಿ ಅಂತಾನೆ. ಈವನ್ ವೆನ್ ಹಿ ಕಾಲ್ಡ್ ಮೀ, ನಾನು ವಿನ್ ಆಗ್ತಾ ಇದ್ದೀನಿ ಭಾರತಿ, ನೀನು ಬಾ. ಸೊ ದ್ಯಾಟ್ ವಾಸ್ ದ ಕೈಂಡ್ ಆಫ್ ಕಾನ್ಫಿಡೆನ್ಸ್ ಆ್ಯಸ್ ಅ ಸ್ಪೋರ್ಟ್ಸ್ ಮ್ಯಾನ್ ನಾನು ನೋಡಿದ್ದು. ಆ್ಯಂಡ್ ಜನಗಳು ಕೂಡ ಇವತ್ತಿಗೂ ನೆನೆಸ್ಕೋತಾರೆ. ಪದ್ಮನಾಭ್ ಅಂತಾನೆ, ಪ್ಯಾಟೆ ಮಂದಿ ಕಾಡಿ, ಅಂಥ ಒಂದು ಆ್ಯಕ್ಷನ್ ಪ್ಯಾಕ್ಟ್ ರಿಯಾಲಿಟಿ ಶೋ ಮತ್ತೆ ಎಲ್ಲೂ ನಾವು ನೋಡಲಿಲ್ಲ, ನಾವು ಮಾಡಿಲ್ಲ ಯಾವುದೂ. ಬಟ್ ಥ್ಯಾಂಕ್ಸ್ ಟು ಹಿಮ್, ಅವತ್ತಿಂದ ಇವತ್ತವರೆಗೂ ನನಗೇನೂ ಬೇಜಾರಿಲ್ಲ ಅದು ಹೇಳ್ಕೊಳ್ಳೋದ್ರಲ್ಲಿ. ಅವನಿಂದಾನೇ ನಮಗೊಂದು ಅವಕಾಶ, ಈ ಥರ ರಿಯಾಲಿಟಿ ಶೋ ಪಾರ್ಟಿಸಿಪೇಟ್ ಮಾಡೋಕ್ಕೆ ಸಿಕ್ಕಿದ್ದು. ನೀವಿಬ್ರು ವಿನ್ ಆಗಲಿಲ್ವಾ? ಇಬ್ಬರು ಜಾಯಿಂಟ್ ವಿನ್ನರ್ಸ್, ಪ್ರವೀಣ್ ಅಂತ ಶರತ್, ಅವರಿಬ್ಬರಿಗೆ ಕೊಟ್ಟರು. ಆ್ಯಂಡ್ ನಮಗೆ ಕೊನೆ ದಿನ ನೋಡಿ ಪದ್ದುನೇ ರೆಫರ್ ಮಾಡಿದ್ರು ಕೂಡ, ಇವರಿಬ್ರದ್ದು ಟೈ ಆಗಿದೆ ಭಾರತಿ ಮತ್ತು ಪದ್ದುಗೆ ಅಂತ. ನಮ್ಮನ್ನು ಫೈನಲ್ ಡೇ ಅಲ್ಲಿ ಕೂಡ ಕಾಂಪಿಟೇಷನ್ ಇಟ್ಟು ಅಲ್ಲಿ ಪದ್ದು ವಿನ್ ಅದ. ಆ್ಯಂಡ್ ಐ ವಾಸ್ ಆ್ಯಸ್ ಅ ಸ್ಪೋರ್ಟ್ಸ್ ಮ್ಯಾನ್, ನಾನು ಇವತ್ತು ಹೇಳ್ತೀನಿ ಹೆಮ್ಮೆಯಿಂದ, ಹೀ ಒನ್ ಆ್ಯಸ್ ಅ ಸ್ಪೋರ್ಟ್ಸ್ ಮ್ಯಾನ್. ಅವನು ಅಲ್ಲೂ ಗೆದ್ದ, ಲೈಫಲ್ಲೂ ಚಲುವಾಗಿ ಅವನು ಆದಷ್ಟು ಹಠದಿಂದ ಬದುಕಿದ್ದಾನೆ. ದೇವರು ಅವನು ಅಷ್ಟೇ ಅಂತ ಬರೆದಿತ್ತು ಅನಿಸುತ್ತೆ. ಬಟ್ ಇವತ್ತು ನೀವು ಬಂದು ಥ್ಯಾಂಕ್ಸ್ ಟು TV9, ಬಿಕಾಸ್ ತುಂಬ ಜನಕ್ಕೆ ಗೊತ್ತೇ ಇಲ್ಲ ಈ ರೀತಿ ಪದ್ದು ಒಂದು ಅಕಾಲಿಕ ಮರಣ ಅಂತ. ಬಟ್ ನೀವು ಅದನ್ನು ಕವರ್ ಮಾಡಿ ಜನಕ್ಕೆ ತಲುಪಿಸಿ, ಆ್ಯಂಡ್ ಐ ಆಮ್ ಹ್ಯಾಪಿ ದಟ್ ಐ ಆಮ್ ಏಬಲ್ ಟು ಸೇ ಥ್ಯಾಂಕ್ ಯು ದಿಸ್ ವೇ ಟು ಹಿಮ್. ಮೇ ಹಿಸ್ ಸೋಲ್, ಅವನ ಆತ್ಮಕ್ಕೆ ಶಾಂತಿ ಸಿಗಲಿ. ಥ್ಯಾಂಕ್ ಯು.